ಚೆಂಡು ಮಲ್ಲಿಗೆ ಕಂಪನಿ ಮುಂದುವರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ತೆರಳಕಾಡಾಂಪಿ ಹೋಬಳಿಯ ತ್ರಯಂಬಕಪುರ ಸಮೀಪದಲ್ಲಿರುವ ಸಿಸಿಜೆಬಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಚೆಂಡು ಮಲ್ಲಿಗೆ ಬೆಳೆಗಾರರು ನಗರದ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸುಮಾರು 10 ವರ್ಷಗಳಿಂದ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯ ಸುತ್ತಮುತ್ತಲಿನ 5,000 ರಿಂದ 6,000 ರೈತರು ಬೆಳೆಯುತ್ತಿದ್ದೇವೆ. ಉತ್ತಮ ಬೆಲೆ ನೀಡುತ್ತಾ ಇದ್ದಾರೆ. ಚೆಂಡು ಮಲ್ಲಿಗೆ ಬೆಳೆಯನ್ನ ನಂಬಿ 10,000 ಕುಟುಂಬವಿದೆ. ರೈತರು ನೆಮ್ಮದಿಯಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಒಂದು ವೇಳೆ ಚೆಂಡು ಮಲ್ಲಿಗೆ ಕಾರ್ಖಾನೆ ಮುಚ್ಚಿದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕೆಂಪರಾಜು, ಕೆ ಬಸಪ್ಪ, ನವೀನ್, ಬಸವಣ್ಣ, ಬೋಗೇಶ್, ಅನಿಲ್, ಮಹೇಶ್, ಶಿವಸ್ವಾಮಿ, ಬಸಪ್ಪ, ಮಹದೇವಪ್ಪ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಎಲ್ಲ ಈಗ 5,000 ಜನ ರೈತರ ಬರ್ತೀವಿ, ಕೇಳ್ತೀವಿ. ಮೊದಲು ಒಂದ್ಸತಿ ಮಾಡಿದ್ದೀವಿ, ಅದಕ್ಕೆ ಪರ್ಮಿಷನ್ ಕೊಟ್ಟು ಕಂಟಿನ್ಯೂ ಮಾಡಿಕೊಟ್ರಿ. ಈಗ 10 ವರ್ಷ ನಡ್ಕೊಂಬಂತು. ಪುನಃ ಅದೇ ಪ್ರಕಾರ ಮಾಡಿದ್ರೆ ನಮಗೆ ತೊಂದರೆ ಆಯ್ತದೆ. ನಾವು ಹೋರಾಟಕ್ಕೆ ಇಳಿಲೇಬೇಕಾಗ್ತದೆ. ನಮಗೆ ವಿಧಿ ಇಲ್ಲ, ಬೇರೆ ಬೆಳೆ ಮಾಡೋಕ್ಕಾಗಲ್ಲ. ನಿಮ್ಮ ಹೆಸರು? ಬಸಪ್ಪ. ಸರ್, ನಾವು ಈ ಚೆಂಡು ಕಂಪ್ನಿ ನಂಬ್ಕೊಂಡು ಸುಮಾರು ನಮ್ಮ ಕಾಡಂಚಿನ ಜನ ಎಲ್ಲ ನಾವು ಈ ಚೆಂಡು ಬೆಳೆ ಮಾಡ್ತಾಯಿದ್ವಿ. ಇದರಿಂದ ಈಗ ಒಂದು 10-15 ವರ್ಷದ್ದು ಬಂದಿದ್ದೀವಿ. ಈ ಕಂಪ್ನಿ ಬಂದ ಮೇಲೆ ನಮಗೆ ರೇಟು ಜಾಸ್ತಿಯಾಗಿ ಬೇರೆ ಬೆಳೆಗಿಂತ ಉನ್ನತವಾಗಿದೆ. ಆದ್ದರಿಂದ ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೀವಿ. ಈಗ ಅದು ಬೇಡ ಅಂತ ಅನ್ನೋದಾದರೆ ನಾವು ಬೇರೆ ಬೆಳೆಗಿಂತ ಇದು ಮಾಡಿದ್ರೆ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ದಯವಿಟ್ಟು ಇದನ್ನು ನಿಲ್ಲಿಸದೆ ಕಂಟಿನ್ಯೂ ಮಾಡಿಕೊಳ್ಳಿ. ಈಗ ಅಲ್ಲಿ ಏನಾದ್ರು ತೊಂದರೆ ಇದ್ದರೆ, ವಾಸನೆ ಅದು ಇದು ಇದ್ದರೆ ನೀವು ಕ್ರಮಬದ್ಧವಾಗಿ ಮಾಡಿಕೊಡಿ ಅಂತ ಕಂಪ್ನಿಯವ್ರನ್ನ ಸರ್ವ್ ಮಾಡ್ಕೊಂಡು ರಿಪೇರಿ ಮಾಡಿಸಿ ವ್ಯವಸ್ಥೆ ಮಾಡಿಕೊಡ್ಲಿ. ನಾವು ಇದು ನಿಲ್ಲಿಸಿದ್ರೆ ಈಗ ಅದನ್ನೇ ನಂಬ್ಕೊಂಡು ಬದುಕೋರು ರೈತರು ಇದ್ದಾರೆ, ಚೆಂಡು ಬೆಳೆ ರೈತರು. ಜೊತೆಗೆ ಅದನ್ನು ಸಾಕ್ಸಕ್ಕ ಬೇರೆ ಹೊರಗಡೆಗೆ ಹೋಗಲ್ಲ. ಚಿಕ್ಕ ಪುಟ್ಟ ಗಾಡಿ ಮಾಡ್ಕೊಂಡ್ರು ಡ್ರೈವರ್ಗಳು ಅದನ್ನು ಬದುಕ್ತಾರೆ. ಈಗ ಒಂದು ಆಳು ಬಂದರೆ ಒಂದು ಚೆಂಡು ಕೊಯ್ಯಕ್ಕೆ ಬಂದರೆ 500 ರೂಪಾಯಿ ಕೂಲಿ ಕೊಡ್ತಾರೆ. ಬೇರೆ ಬೆಳೆಗೆ 500 ರೂಪಾಯಿ ಕೂಲಿ ಕೊಡಲ್ಲ. ಅದರಲ್ಲೂ ವ್ಯವಸ್ಥೆ ಇದೆ. ಆದ್ದರಿಂದ ಇದನ್ನ ಈ ಕಂಪ್ನಿಯವ್ರದ್ದು ಏನಾದ್ರು ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರು ಹೋಗಿ ಅದನ್ನು ತೊಂದರೆ ಇದನ್ನು ಸರಿ ಮಾಡೋಕ್ಕೆ ಹೇಳಿ ಅಷ್ಟೇ. ಅದು ಬಿಟ್ಬಿಟ್ಟು ನಮ್ಮ ರೈತರ ಮೇಲೆ ಯಾವುದೋ ಇದು ಮಾಡಿ ಕಂಪ್ನಿ ನಿಲ್ಲಿಸಿದ್ರೆ ನಮಗೆ ಕಷ್ಟ ಆಯ್ತದೆ ಅಂತ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿ. ಈಗ ಆಲ್ರೆಡಿ ಈಗ ಮೊದಲು ನಾವು ಬೇಕೇ ಬೇಕು ಚೆಂಡು ಫ್ಯಾಕ್ಟ್ರಿ ನಾವು ಮುಚ್ಚೋಕ್ ಬಿಡೋದಿಲ್ಲ. ಚೆಂಡು ಫ್ಯಾಕ್ಟ್ರಿ ಮುಚ್ಚೋಕೆ ನಾವು ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಬೇಕೇ ಬೇಕು. ಯಾವತ್ತೂ ನಾವು ಬಿಡಲ್ಲ. ಯಾಕಂದ್ರೆ ನಾವು ಅದನ್ನೇ ನಂಬ್ಕೊಂಡು ಫಸಲು ಮಾಡ್ತಾ ಇದೀವಿ. ನಾವಿಲ್ಲಿ ನಮ್ಮ ಸಮಸ್ಯೆ ಹೇಳ್ತಿರೋದು ಚೆಂಡು ಫ್ಯಾಕ್ಟ್ರಿ ಮುಚ್ಚಬಾರ್ದು ಅಂತ. ನಮಗೆ ವ್ಯವಸಾಯದಲ್ಲಿ ಏನು ತೊಂದರೆ ಆಗ್ತಿದೆ ಇಲ್ಲ ಅಂತಲ್ಲ. ಯಾಕೆ ಮುಚ್ಚಬಾರ್ದು ಅಂತಂದ್ರೆ ಅದರಿಂದ ನಮ್ಗೆ ಬೆಂಬಲ ಬೆಲೆ ಇದೆ, ಆರ್ಥಿಕವಾಗಿ ನಾವು ಮುಂದೆ ಬರ್ತಾ ಇದ್ದೀವಿ ಚೆಂಡುಮಲ್ಲಿಗೆಯಿಂದ. ಇನ್ನು ಮಾಮೂಲಿ ಧಾನ್ಯಗಳಿಂದ ಬೆಳಿತೀವಿ, ತಿಂತೀವಿ, ಅದನ್ನು ಬೆಳೆದು ಇದನ್ನು ಬೆಳಿತೀವಿ. ಅದರಿಂದ ಅಡಿ ನಮಗೆ ಚೆಂಡುಮಲ್ಲಿಗೆ ಫ್ಯಾಕ್ಟ್ರಿ ಮುಚ್ಚಬಾರ್ದು. ಯಾವುದಿಂದ ವಾಸನೆ ಬರ್ತಾ ಇದೆ ಅದು ಎಲ್ಲೋ 4-5 ಕಿಲೋಮೀಟರ್ ಸರೌಂಡಿಂಗ್ ಬರ್ಬೋದು. ಇಡೀ ಗುಂಡ್ಲುಪೇಟೆಗೆ ಏನು ವಾಸನೆ ಬರ್ತಾ ಇಲ್ಲ. ಅದು ಬಂದಿದ್ರು ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಆಲ್ರೆಡಿ ಕಾರ್ಖಾನೆಗಳವೆ, ಗಣಿಗಾರಿಕೆ ನಡೀತಾ ಇದೆ, ಎಲ್ಲ ಫ್ಯಾಕ್ಟ್ರಿಲೂ ಹೊಗೆ ಬರುತ್ತೆ, ನೀರು ಬರುತ್ತೆ. ಆದ್ರೂ ಅವರು ಯಾವುದೂ ಮುಚ್ಚಿಸ್ತಾ ಇಲ್ಲ. ಇದು ರಾಜಕೀಯವಾಗಿ ಮತ್ತು ಬಣಗಳ ಪರವಾಗಿ ನಾವು ನಿಂತಿಲ್ಲ. ನಾವು ಸ್ವಂತ ರೈತರು. ಯಾವುದೇ ಏಜೆಂಟ್ ಆಗಿಬಿಡಿ, ಒಬ್ಬ ಮೂಟ ಹೊರವನಿಂದ ಹಿಡಿದು
ಪ್ರತಿಯೊಬ್ಬ ಡ್ರೈವರು ನಮ್ಮೂರವನೇ ಆಗಿರ್ತಾನೆ, ಅವನು ಕೆಲಸ ಸಿಗುತ್ತೆ. ಮತ್ತು ಫ್ಯಾಕ್ಟ್ರಿ ಯಾಕೆ ಮುಚ್ಚಬಾರ್ದು ಅಂತಂದರೆ ಬರೀ ದುಡ್ಡು ಒಂದಂತಲ್ಲ, ಇನ್ಯಾವ ಬಸ್ಸು ಬೆಳೆಯೋಕ್ಕಾಗಲ್ಲ. ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲನೂ ಬೆಳೆಯೋಕ್ಕಾಗೋದು ಚೆಂಡು ಹೂವು ಮಾತ್ರ. ಇನ್ನೆಲ್ಲಕ್ಕೂ ಸೀಸನ್ ಇರುತ್ತೆ. ಮತ್ತು ವರ್ಷದಲ್ಲಿ ಇದು 6 ತಿಂಗಳ ಬೆಲೆ ಅಷ್ಟೇ, ಆರಾಮಾಗಿ ಬೆಳಿಬೋದು. ಇದರಿಂದ ಆರ್ಥಿಕವಾಗಿ ರೈತರು ಮುಂದೆ ಬರ್ಬೋದು. ಇದೇ ಥರ ಮುಚ್ಚಬೇಕು ಗಿಚ್ಚಬೇಕು ಅಂತ ಫೇಕ್ ನ್ಯೂಸ್ನ ಹಬ್ಬಿಸ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೀಟ್ ರೈತರೆಲ್ಲ ಪ್ರತಿಭಟನೆ ಮಾಡ್ತೀವಿ, ರೋಡ್ ಬ್ಲ್ಯಾಕ್ ಮಾಡ್ತೀವಿ, ಚೆಂಡು ಜಮೀನು ಬಿಟ್ಟು ತಾರ್ ರೋಡಲ್ಲಿ ಬೆಳೆದು ನಾವು ತೋರಿಸ್ತೀವಿ. ನಮ್ಮ ಹೆಸರು ನವೀನ್ ಅಂತ, ದೇಶಿಪುರ ಅನಿಲ್ ಏಜೆನ್ಸಿ ಕಡೆಯಿಂದ ನಾವು ಮಾತಾಡ್ತೀವಿ. ಗುಂಡ್ಲುಪೇಟೆ ತಾಲೂಕು ಬರೀ ಗ್ರಾಮದವರು ಭೋಗೇಶ್ ಅಂದ್ಬಿಟ್ಟು. ಚೆಂಡು ಬಗ್ಗೆ ಅಂದರೆ ಸರ್ ನಮಗೆ ಒಂದು 50 ಹಳ್ಳಿಗೆ ಚೆಂಡು ಹೂನೇ ನೆಮ್ಕೊಂಡು ಜೀವನ ಮಾಡ್ತೀವಿ ನಾವು. ಚೆಂಡು ಹೂನೇ ನೆಮ್ಕೊಂಡು ಜೀವನ ಮಾಡ್ತೀವಿ ನಾವು. ನಮಗೆ ಅಂದರೆ ಈ ರಾಗಿ ಬೆಳೆದ್ರು ತೊಂದರೆ, ಜೋಳ ಬೆಳೆದ್ರು ತೊಂದರೆ, ಹತ್ತಿ ಬೆಳೆದ್ರು ತೊಂದರೆ, ಯಾವುದೇ ಫಸಲು ಮಾಡಿದ್ರು ನಮಗೆ ಕಾಡು ಪ್ರಾಣಿಗಳ ಅವಾಡಿ ಜಾಸ್ತಿ ಇರೋದು. ನಮಗೆ ಈ ಚೆಂಡು ಅಂದರೆ ನಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ಅನನುಕೂಲ ಆಗಲ್ಲ, ಭಾಳ ಅನುಕೂಲ ಆಗುತ್ತೆ. ಅದರಿಂದ ಏನಂದರೆ ನಮ್ಮ ಒಂದು 50-60 ಗ್ರಾಮದಲ್ಲಿ ನಮ್ಮ ಕಾಡು ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಚೆಂಡುವೇ ನಮಗೆ ಲಾಭ ಇರೋದು. ಯಾರೋ ಒಂದು ಕಂಪ್ನಿ ಮುಚ್ಚಿಬಿಟ್ರೆ ಒಂದು 50 ಗ್ರಾಮದವರು ನಾವು ಅದನ್ನೇ ನೆಮ್ಕೊಂಡು ಜೀವನ ಮಾಡ್ತೀವಿ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕಾಗಿ ನಾವೇನಂದರೆ ನಮಗೆ ಚೆಂಡು ಫ್ಯಾಕ್ಟ್ರಿ ಬೇಕಲೇಬೇಕು. ಈಗ ಅಲ್ಲಿ ಏನೋ ವಾಸನೆ ಏನೋ ಬಂದ ಅದಕ್ಕೆ ಇಡೀ ಪರಿಹಾರ ಹುಡುಕ್ಬೇಕು. ಈಗ ಹೆಚ್ಚು ಕಮ್ಮಿ 12 ವರ್ಷ ಆಯಿತು. 12 ವರ್ಷನ ಆ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ. ನಾವು ವರ್ಷದಲ್ಲಿ 3 ತಿಂಗಳು ಆ ಫ್ಯಾಕ್ಟ್ರಿ ಒಳಗೆ ಹೋಗಿದ್ದು ಬರ್ತೀವಿ. ಆ ಥರ ಸಮಸ್ಯೆಗಳು ಏನೂ ಬಂದಿಲ್ಲ ಅಲ್ಲಿ. ವರ್ಷದಲ್ಲಿ 3 ತಿಂಗಳು ನಾವು ಡೈಲಿ ಹೋಗ್ತೀವಿ, ಅಲ್ಲಿಗೆ ಲೋಡ್ ಹಾಕಿ ಹೋಗ್ತೀವಿ, ಅನ್ಲೋಡ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಆ ಥರ ಸಮಸ್ಯೆಗಳು ಏನೂ ಬಂದಿಲ್ಲ. ಅದರಿಂದ ನಮಗೇನಂದರೆ ಫ್ಯಾಕ್ಟ್ರಿನ ಉಳಿಸ್ಕೊಡ್ಬೇಕು. ಯಾರೋ ಒಬ್ಬರು ಮಾತು ಕಟ್ಕೊಂಡು ಫ್ಯಾಕ್ಟ್ರಿನೇ ಮುಚ್ಚಿ ಅಂದ್ಬಿಟ್ರೆ ಅದು ನಮಗೆ ರೈತರಿಗೆ ಭಾಳ ತೊಂದರೆ ಆಗುತ್ತೆ. ಇವತ್ತು ಇಲ್ಲಿ ಏನೋ ಒಂದು 1,000 ಜನ ಬಂದು ಸ್ಟ್ರೈಕ್ ಮಾಡಿಬಿಡ್ಬೋದು. ನಾವು 50,000 ಜನ ಇದ್ದೀವಿ, ಅದನ್ನೇ ನಂಬ್ಕೊಂಡು ಏನೂ ಬೆಳೆಯೋಕ್ಕಾಗಲ್ಲ. ಬೇರೆ ಬೆಳೆಗಳನ್ನ ಬೆಳೆದ್ರೆ ಆಣ, ಹಂದಿ, ಜಿಂಕೆ, ನೌಲ್ಗಳು ಕಾಟ ತಡೆಯೋಕ್ಕಾಯ್ತಲ್ಲ ನಮ್ಮಲ್ಲಿ, ಏನು ಬೆಳೆಯೋಕ್ಕಾಯ್ತಲ್ಲ ನಮ್ಮಲ್ಲಿ. ಅದರಿಂದ ನಮ್ಗೆ ಚೆಂಡು ಹೂವಿನ ಫ್ಯಾಕ್ಟ್ರಿ ಉಳಿಸ್ಕೊಡ್ಬೇಕು ಅಂತ ನಾವು ಉಳಿಸ್ಲಿಲ್ಲ ಅಂದರೆ ಇದಕ್ಕಾದ ಉಗ್ರ ಹೋರಾಟನೇ ಮಾಡ್ತೀವಿ. ನಾವಿಲ್ಲಿ ತಿಂಗಳಗಟ್ಟಲಾಗಿ ಇಲ್ಲಿ ಸ್ಟ್ರೈಕ್ ಮಾಡಿ ಉಗ್ರ ಹೋರಾಟ ಮಾಡಿ ನಾವು ಫ್ಯಾಕ್ಟ್ರಿ ಉಳಿಸ್ಕೊಳ್ಳೇಬೇಕು ಸರ್. ಇದು ನಮ್ಮ ಮನವಿ.